सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಶ್ರೀ ಗಣಪತಿ ಅಥರ್ವ ಶೀರ್ಷ ಉಪನಿಷತ್ ಅಧ್ಯಯನ ಭಾಗದಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಉಪನಿಷತ್ ಋಷಿ ಗಣಪತಿಯನ್ನ ಕುರಿತು ತ್ವಂ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ ಅಂತ ಸ್ತುತಿಸ್ತಾ ಇದ್ದಾನೆ. ಮೂಲ ಅಂತಂದ್ರೆ ಸೋರ್ಸ್ ಅಂತ ಹೇಳ್ತೀವಿ. ಅಂತಹ ಸೋರ್ಸ್ಗೆ ಪರಮಾತ್ಮ ನೀನೇ ಆಧಾರ ಅನ್ನೋ ರೀತಿಯಲ್ಲಿ ಈ ಮಂತ್ರ ಕಾಣಿಸ್ತಾ ಇದೆ. ಉಪಾಸನಾ ಕ್ರಮವನ್ನ ಅನುಸರಿಸಿ ಸಾಧನೆ ಮುಂದುವರಿಸಬೇಕಾದ್ರೆ ಈ ಮಂತ್ರ ನಮಗೆ ಅತಿ ಹೆಚ್ಚು ಉಪಯುಕ್ತವಾಗುತ್ತೆ. ಗಣಪತಿಯನ್ನ ಮೂಲಾಧಾರ ಅಂತ ಕರೆದಿರುವ ಋಷಿಯ ಜ್ಞಾನ ದೃಷ್ಟಿಯನ್ನ ನಾವಿಲ್ಲಿ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನನ ಮಾಡಬೇಕಾಗತ್ತೆ ಮತ್ತು ಅರ್ಥದ ಜೊತೆಗೆ ಅದರ ಅನುಭವ ಕೂಡ ನಾವು ಪಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಮ್ಮ ನಿರ್ಮಲವಾದ ಮನಸ್ಸು ನಮ್ಮನ್ನ ಈ ಅರ್ಥದ ಹತ್ರ ಕರ್ಕೊಂಡು ಹೋಗೋದಿಕ್ಕೆ ನಮಗೆ ಹೆಚ್ಚು ಉಪಯುಕ್ತವಾಗತ್ತೆ. ಈ ಒಂದು ಅರ್ಥ ನಮಗೆ ಹೆಚ್ಚು ಹೆಚ್ಚಾಗಿ ಸಿಗ್ತಾ ಇದು ನಮ್ಮನ್ನ ಸ್ತಬ್ಧರನ್ನಾಗಿ ಮಾಡಿಬಿಡತ್ತೆ. ಸತ್ಯ ತಿಳಿದ ನಂತರ ನಮ್ಮಲ್ಲಿ ಆವರಿಸುವ ಒಂದು ಶಾಂತತೆಯನ್ನ ನಾವು ಮೂಕ ವಿಸ್ಮಿತ ಅಂತ ಹೇಳ್ತೀವಿ. ಏನನ್ನೂ ಹೇಳಲಾಗದೆ, ಮಾತೆ ನಮ್ಮಿಂದ ಹೊರಬರದೆ ಇರುವಂತಹ ಒಂದು ಸನ್ನಿವೇಶವನ್ನ ಮೂಕಸ್ಮಿತ ಅಂತ ನಾವು ಹೇಳ್ತೀವಿ. ಆದ್ರಿಂದ ಈ ಮಂತ್ರದಲ್ಲಿ ಮೂಲಾಧಾರ ಅಂತ ಹೇಳಿರೋದ್ರಿಂದ ನಾವು ಈಗ ಇದರ ವಿಚಾರವಾಗಿ ಹೆಚ್ಚು ಹೆಚ್ಚು ಚಿಂತನೆ ಮಾಡಬೇಕಾಗತ್ತೆ. ಅಂತಹ ಸಮಯ ಬಂದಿದೆ. ನಮ್ಮ ದೇಹದಲ್ಲಿ ಚಕ್ರಗಳು ಅಂತ ಹೇಳ್ತೀವಿ. ಈ ರೀತಿಯ ಒಟ್ಟು 14 ಚಕ್ರಗಳು ನಮ್ಮ ದೇಹದಲ್ಲಿದೆ ಅಂತ ಹೇಳ್ತೀವಿ. ಆದರೆ ಅವುಗಳಲ್ಲಿ ಬಹು ಮುಖ್ಯ ಅಂತ ಹೇಳಿ 7 ಚಕ್ರಗಳನ್ನ ನಾವು ಗುರುತಿಸ್ತೀವಿ. ಮೊದಲಿಗೆ ಚಕ್ರಗಳು ಅಂತಂದ್ರೆ ಏನು? ಅವುಗಳ ಕೆಲಸ ಏನು? ಚಕ್ರಗಳು ಅಂತಂದ್ರೆ ಅವುಗಳನ್ನ ನಮ್ಮ ದೇಹದ ಶಕ್ತಿ ಕೇಂದ್ರಗಳು ಅಂತಾನೆ ನಾವು ಅದನ್ನ ಗುರುತಿಸಬಹುದು. ಈ ಚಕ್ರಗಳು ನಮ್ಮ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಬೆನ್ನುಹುರಿ ಅಂತ ಹೇಳ್ತೀವಿ. ಅಂತಹ ಬೆನ್ನುಹುರಿ ಅಂತ ಹೇಳುವಂತಹ ಅತಿ ಮುಖ್ಯವಾದ ಭಾಗದಲ್ಲಿ ಒಂದು ಕ್ರಮವಾಗಿ ಇದು ಕಾಣಿಸ್ಕೊಳ್ಳುತ್ತೆ. ನಮ್ಮ ದೇಹದಲ್ಲಿ ಒಟ್ಟು 72,001 ನರಗಳು ಇದೆ. ಆದರೆ ಲೋಕಾರೂಢಿಯಲ್ಲಿ ನಾವು ಹೇಳಬೇಕಾದ್ರೆ ನಮ್ಮ ದೇಹದಲ್ಲಿ 72,000 ಅಂತ ಮಾತ್ರ ಹೇಳ್ತೀವಿ. ನಿಜವಾಗಿ ನೋಡಿದ್ರೆ 72,000ದ ಜೊತೆಗೆ ಒಂದು ಅತಿ ಸೂಕ್ಷ್ಮವಾಗಿ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ನರ ಇದೆ. ಇದನ್ನ ಸುಷುಮ್ನ ಅಂತ ಕೂಡ ಕರಿತೀವಿ. ಸೂಕ್ಷ್ಮತ್ವಾತ್ ಸುಷುಮ್ನ ಅಂತ ಹೇಳ್ತಾರೆ. ಸೂಕ್ಷ್ಮಗಳಲ್ಲಿ ಅತಿ ಸೂಕ್ಷ್ಮವಾಗಿರೋದ್ರಿಂದ ಇದನ್ನ ಸುಷುಮ್ನ ನಾಡಿ ಅಂತ ಕರೀತಾರೆ.
ಆಯುರ್ವೇದ ಶಾಸ್ತ್ರದಲ್ಲಿ ಈ 72,000 ನರನಾಡಿಗಳಿಗೂ ಕೂಡ ಒಂದೊಂದು ಹೆಸರಿದೆ. ಆ ಹೆಸರಿನಿಂದ ಇದನ್ನು ಗುರುತಿಸ್ತಾರೆ. ಈ ಸುಷುಮ್ನ ನಾಡಿಯ ಸುತ್ತದಲ್ಲಿ ಈ ಶಕ್ತಿ ಚಕ್ರಗಳು ಕಾಣಿಸುತ್ತವೆ. ಮೂಲಾಧಾರದಿಂದ ಹಿಡಿದು ಅಲ್ಲಿಂದ ಪ್ರಾರಂಭವಾಗಿ ಸಹಸ್ರಾರ ಚಕ್ರದವರೆಗೆ ಈ 7 ಚಕ್ರಗಳನ್ನು ನಾವು ನಮ್ಮ ದೇಹದಲ್ಲಿ ಗುರುತಿಸಬಹುದು. ಮೊದಲನೆಯದಾಗಿ ಮೂಲಾಧಾರ ಚಕ್ರ ಅಂತ ಹೇಳ್ತಾರೆ. ಇದನ್ನ ರೂಟ್ ಚಕ್ರ ಅಂತ ಕೂಡ ಕರೀತಾರೆ. ಇದನ್ನ ಕೆಂಪು ವರ್ಣದಿಂದ ಮತ್ತು ಕಮಲದ 4 ದಳಗಳಿಂದ ಇದನ್ನ ಗುರುತಿಸಿ ಈ ರೀತಿ ಹೇಳ್ತಾರೆ. ಮತ್ತು ಈ ಮೂಲಾಧಾರ ಚಕ್ರ ಅನ್ನುವಂತಹದ್ದು ಭೂತತ್ವಕ್ಕೆ ಒಳಪಟ್ಟಿದೆ ಅಂತ ಹೇಳ್ತಾರೆ. ಎರಡನೆಯದು ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತಾರೆ. ಇದು ನಮ್ಮ ದೇಹದ ಪೆಲ್ವಿಸ್ ಭಾಗ ಅಂತ ಹೇಳ್ತೀವಲ್ಲ, ಆ ಪೆಲ್ವಿಸ್ ಭಾಗದ ಹತ್ರ ಇದು ಇದೆ ಅಂತ ಗುರುತಿಸಿದ್ದಾರೆ. ಮೂರನೇದು ಮಣಿಪುರ ಚಕ್ರ ಅಂತ ಹೇಳ್ತಾರೆ. ಇದನ್ನ ನೇವಲ್ ಚಕ್ರ ಅಂತ ಹೇಳ್ತಾರೆ. ಇದು ನಮ್ಮ ಹೊಕ್ಕುಳ ಭಾಗದಲ್ಲಿ ಕಂಡುಬರುತ್ತೆ. ನಾಲ್ಕನೆಯದು ಅನಾಹತ ಚಕ್ರ, ಇದನ್ನ ಹಾರ್ಟ್ ಚಕ್ರ ಅಂತ ಹೇಳ್ತಾರೆ. ಐದನೆಯದು ವಿಶುದ್ಧ ಚಕ್ರ, ಇದನ್ನ ಥ್ರೋಟ್ ಚಕ್ರ ಅಂತ ಕೂಡ ಕರೀತಾರೆ. ಆರನೇದು ಆಜ್ಞಾ ಚಕ್ರ, ಇದನ್ನ ಥರ್ಡ್ ಐ ಚಕ್ರ ಅಂತ ಕೂಡ ಹೇಳ್ತಾರೆ. ಇದು ನಮ್ಮ 2 ಹುಬ್ಬುಗಳ ಮಧ್ಯದಲ್ಲಿ ಕಂಡುಬರುತ್ತೆ. ಮತ್ತು ಕೊನೆಯದಾಗಿ ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ. ಈ ಸಹಸ್ರಾರ ಚಕ್ರನ್ನ ಕ್ರೌನ್ ಚಕ್ರ ಅಂತ ಕೂಡ ಕರೀತಾರೆ. ಇದು ನಮ್ಮ ನೆತ್ತಿಯ ಭಾಗದಲ್ಲಿ ಇದೆ ಅಂತ ಇದನ್ನು ಗುರುತಿಸಿದ್ದಾರೆ. ಈ ಕ್ರೌನ್ ಚಕ್ರ ಅಥವಾ ಸಹಸ್ರಾರ ಚಕ್ರನ್ನ ಇದು ಬ್ರಹ್ಮರಂಧ್ರ ಜಾಗದಲ್ಲಿದೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ದೇಹದಲ್ಲಿ 7 ಅತಿ ಮುಖ್ಯವಾದ ಚಕ್ರಗಳಿದೆ ಅಂತ ನಮ್ಮ ಜ್ಞಾನಿಗಳು, ಋಷಿಗಳು ಇದನ್ನ ಗುರುತಿಸಿದ್ದಾರೆ. ನಮ್ಮ ಮೂಗಿನಲ್ಲಿ ನಾವು 2 ಹೊಳ್ಳೆಗಳನ್ನ ನೋಡ್ತೀವಿ. ಒಂದನ್ನ ಇಡ ಅಂತ, ಮತ್ತೊಂದನ್ನ ಪಿಂಗಲ ಅಂತ ಗುರುತಿಸಿದ್ದಾರೆ. ನಮ್ಮ ದೇಹದ ಉಷ್ಣತೆಯನ್ನ ಸರಿಯಾದ ಪ್ರಮಾಣದಲ್ಲಿ ಕಾಪಾಡೋದಕ್ಕೆ ಈ 2 ನಾಡಿಗಳು ಅಂದ್ರೆ ಇಡ ಮತ್ತು ಪಿಂಗಲ ಅನ್ನುವಂತಹದ್ದು ಬಹು ಮುಖ್ಯವಾದ ಕೆಲಸವನ್ನ ಮಾಡುತ್ತೆ. ಹೊರಗಿನ ವಾತಾವರಣದಲ್ಲಿ ಉಷ್ಣಾಂಶ ಅನ್ನುವಂತಹದ್ದು ಹೆಚ್ಚಾದಾಗ ಅದರ ಪ್ರಭಾವ ನಮ್ಮ ದೇಹದ ಮೇಲೆ ಯಾವ ರೀತಿಯ ವಿರುದ್ಧವಾದ ಪರಿಣಾಮ ಆಗದಂತೆ, ಹಾಗೂ ಹೊರಗಿನ ವಾತಾವರಣದಲ್ಲಿ ಶೀತಾಂಶ ಹೆಚ್ಚಾದಾಗ ಕೂಡ ಅದರ ಪ್ರಭಾವ ನಮ್ಮ ದೇಹದ ಮೇಲೆ ಅಡ್ಡಿ ಪರಿಣಾಮ ಬೀಳದಂತೆ ಸಮತಟ್ಟಾಗಿರುವಂತೆ ನಮ್ಮ ದೇಹದ ಉಷ್ಣಾಂಶವನ್ನ ಇವು ಕಾಪಾಡುತ್ತವೆ. ನಮ್ಮ ದೇಹದ ಆರೋಗ್ಯವನ್ನ ನಾವು ಕಾಪಾಡ್ಕೋಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯವೇ ಆಗಿದೆ. ನಾವು ನಮ್ಮ ದೇಹದ ಬಗ್ಗೆ ಹೆಚ್ಚು ಗಮನ ಕೊಡದೇ ಇದ್ರೂ ಕೂಡ ಈ ಇಡ ಮತ್ತು ಪಿಂಗಲ ಅನ್ನುವಂತಹದ್ದು ನಮ್ಮ ದೇಹದ ಸ್ವಾಸ್ಥ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸುತ್ತವೆ. ದೇಹದ ಆರೋಗ್ಯಕ್ಕಾಗಿ ಈ 2 ನಾಡಿಗಳು ಹೆಚ್ಚು ಜಾಗರೂಕತೆ ವಹಿಸಿ ಅವು ತಮ್ಮ ಕೆಲಸವನ್ನ ಮಾಡುತ್ತವೆ. ಇದರ ಜೊತೆಗೆ ನಮ್ಮ ಉಸಿರಾಟದ ಮೇಲೆ ಕೂಡ ಇದು ಗಮನವನ್ನ ಕೊಡುತ್ತೆ. ಉಸಿರಾಟ ಅನ್ನುವಂತಹದ್ದು ನಮ್ಮ ಯಾವ ಪ್ರಯತ್ನವೂ ಇಲ್ಲದೆ ಇದ್ರೂ ಕೂಡ ಬಹು ಸರಾಗವಾಗಿ ಅದು ತನ್ನಷ್ಟಕ್ಕೆ ತಾನೇ ಈ ಉಸಿರಾಟವನ್ನ ಮಾಡಿಕೊಳ್ಳುತ್ತೆ. ಆದರೆ ಪ್ರಯತ್ನ ಪೂರ್ವಕವಾಗಿ ನಮ್ಮ ಗಮನವನ್ನ ಉಸಿರಾಟದ ಮೇಲೆ ಕೇಂದ್ರೀಕರಿಸಿದ್ರೆ ನಾವು ಅದರಿಂದ ಹೆಚ್ಚು ಪ್ರಯೋಜನವನ್ನ ಪಡೆಯಬಹುದು. ಅನೇಕ ರೀತಿಯಿಂದ ನಾವು ನಮ್ಮ ಉಸಿರಾಟದ ಆಯಾಮವನ್ನ ನಾವು ಕಂಡುಕೋಬಹುದು. ಇದನ್ನ ಪ್ರಾಣಾಯಾಮ ಅಂತ ಕರೀತಾರೆ. ಮೂಲಾಧಾರ ಅನ್ನುವಂತಹ ಪದಕ್ಕೆ ಹೆಚ್ಚು ಅರ್ಥವನ್ನ ಕಂಡುಕೊಳ್ಳುವ ಸಲುವಾಗಿ ನಾವು ಈ ವಿಚಾರವನ್ನ ಬಹು ವಿಸ್ತಾರವಾಗಿ ತಿಳ್ಕೊಳ್ಬೇಕಾಗಿದೆ. ನಮ್ಮ ಮೂಗಿನ 2 ಹೊಳ್ಳೆಗಳ ಮೂಲಕ ನಾವು ಉಸಿರಾಟದ ಕ್ರಿಯೆಯನ್ನ ಮಾಡ್ತೀವಿ. ಆದರೆ ಇಲ್ಲಿ ಇದು 4 ಬೇರೆ ಬೇರೆ ಆಯಾಮಗಳನ್ನ ಇದನ್ನ ಪ್ರಯತ್ನ ಪೂರ್ವಕವಾಗಿ ನಡೆಸ್ತೀವಿ. ತನಗೆ ತಾನೇ ಯಾವ ಪ್ರಯತ್ನವೂ ಇಲ್ಲದೆ ನಡೆಯುವಂತಹ ಈ ಕ್ರಿಯೆಗೆ ಉಸಿರಾಟ ಅಂತ ಕರಿತೀವಿ. ಹಾಗೂ
ಪ್ರಯತ್ನ ಪೂರ್ವಕವಾಗಿ ನಡೆಸುವ ಉಸಿರಾಟದ ಕ್ರಮವನ್ನ ಪ್ರಾಣಾಯಾಮ ಅಂತ ಕರಿತೀವಿ. ಈ ಪ್ರಾಣಾಯಾಮದಲ್ಲಿ ಕೂಡ ಅನೇಕ ಬೇರೆ ಬೇರೆ ವಿಧಾನಗಳಿದೆ. ಯಾವುದೇ ವಿಧಾನವನ್ನ ಅನುಸರಿಸಿ ಪ್ರಾಣಾಯಾಮ ನಡೆಸಿದ್ರು ಕೂಡ ಅಲ್ಲಿ ನಾವು 4 ಹಂತಗಳನ್ನ ಗಮನಿಸಬಹುದು. ಮೊದಲನೇದು ಪೂರಕ ಅಂತ ಹೇಳ್ತೀವಿ. ಪೂರಕ ಅಂತಂದ್ರೆ ಉಸಿರನ್ನ ಒಳಗೆ ತೆಗೆದುಕೊಳ್ಳೋದು. ಆಗ ಉಸಿರು ನಮ್ಮ ದೇಹದ ಒಳಗೆ ಅಂತಂದ್ರೆ ಶ್ವಾಸಕೋಶದ ಭಾಗದಲ್ಲಿ ಅದು ತುಂಬಿಕೊಳ್ಳುತ್ತೆ. ಎರಡನೇದು ರೇಚಕ. ರೇಚಕ ಅಂತಂದ್ರೆ ನಾವು ತೆಗೆದುಕೊಂಡ ಉಸಿರನ್ನ ದೇಹದಿಂದ ಹೊರಗಡೆ ಬಿಡೋದು. ಇದು ಸಾಮಾನ್ಯ ಉಸಿರಾಟದ ಕ್ರಮ ಆಗಿದೆ. ಪ್ರಯತ್ನಪೂರ್ವಕ ಉಸಿರಾಟ ಅಂದ್ರೆ ಪ್ರಾಣಾಯಾಮ ಅಂತ ನಾವೇನ್ ಹೇಳಿದ್ವಿ, ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕಾದ್ರೆ ಪೂರಕ ರೇಚಕಗಳ ಜೊತೆಗೆ ಕುಂಭಕ ಅಂತ ಮತ್ತೊಂದು ಕ್ರಿಯೆ ನಡೆಯುತ್ತೆ. ಕುಂಭಕ ಅಂತಂದ್ರೆ ಅದ್ರ ಹೆಸರು ತಿಳಿಸಿರೋ ಹಾಗೆ, ಕುಂಭ ಅಂತಂದ್ರೆ ಒಂದು ಪಾಟ್ ಅಂತ ಹೇಳ್ತೀವಿ, ಒಂದು ಬಿಂದಿಗೆ ಅಂತ ಹೇಳ್ತೀವಿ. ಈ ಬಿಂದಿಗೆನಲ್ಲಿ ನೀರು ಹೇಗೆ ತುಂಬಿಕೊಂಡಿರುತ್ತೆ ಹಾಗೆ ಈ ಕುಂಭಕ ಅನ್ನೋ ಕ್ರಿಯೆಯಲ್ಲಿ ನಾವು ಉಸಿರನ್ನ ದೇಹದ ಒಳಗೆ ತಗೊಂಡಾಗ ಸ್ವಲ್ಪ ಸಮಯದವರೆಗೆ ಆ ಉಸಿರನ್ನ ಹೊರಗಡೆ ಬಿಡದೆ ಹಾಗೆ ಹಿಡಿದಿಟ್ಕೊಳ್ಳುವಂತಹದ್ದು. ಈ ಕುಂಭಕದಲ್ಲಿ ಮತ್ತೆ 2 ಉಪವಿಧಾನಗಳಿದೆ. ಅಂತರ್ಕುಂಭಕ ಹಾಗೂ ಬಹಿರ್ಕುಂಭಕ ಅಂತ ಅದನ್ನು ಕರೀತಾರೆ. ಅಂತರ್ಕುಂಭಕ ಅಂತಂದ್ರೆ ಒಳಗಡೆಯಿಂದ ಉಸಿರನ್ನ ಹೊರಗಡೆ ಬಿಡದೆ ಕೆಲ ಸಮಯದವರೆಗೆ ಉಸಿರನ್ನ ಹಾಗೆ ಹಿಡಿದಿಟ್ಕೊಳ್ಳುವಂತಹದ್ದು. ಮತ್ತು ಬಹಿರ್ಕುಂಭಕ ಅಂತಂದ್ರೆ ಉಸಿರನ್ನ ಹೊರಗಡೆ ಬಿಟ್ಟ ಮೇಲೆ ಮತ್ತೆ ಒಳಗೆ ತೆಗೆದುಕೊಳ್ಳುವ ಮುಂಚೆ ಉಸಿರನ್ನ ಸ್ವೀಕರಿಸದೆ ಹಾಗೆಯೇ ಯಥಾಸ್ಥಿತಿಯನ್ನ ಕಾಯ್ದಿಟ್ಕೊಳ್ಳುವಂತಹದ್ದು. ಈ ರೀತಿನಲ್ಲಿ ಪೂರಕ ಅಂತಂದ್ರೆ ಉಸಿರನ್ನ ತೆಗೆದುಕೊಳ್ಳುವುದು, ನಂತರ ಅಂತರ್ಕುಂಭಕ, ರೇಚಕ ಹಾಗೂ ಕೊನೆಯಲ್ಲಿ ಬಹಿರ್ಕುಂಭಕ, ಹೀಗೆ 4 ರೀತಿಯಲ್ಲಿ ನಾವು ನಮ್ಮ ಉಸಿರಿನ ಮೇಲೆ ಗಮನವನ್ನ ಹರಿಸಿ ಉಸಿರಾಟವನ್ನ ನಿಯಂತ್ರಿಸಿ ಆರೋಗ್ಯದ ಯಶಸ್ಸನ್ನ ಸಾಧಿಸುವಂತಹದ್ದು. ಇದರ ಬಗ್ಗೆ ಪತಾಂಜಲಿ ಯೋಗಶಾಸ್ತ್ರದಲ್ಲಿ ಒಂದು ವಿಶೇಷವಾದ ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಹಠಯೋಗ ಪ್ರತಿಭಿಕಾ ಅನ್ನೋ ಒಂದು ಅಧ್ಯಾಯದಲ್ಲಿ ಈ ಪ್ರಾಣಾಯಾಮ ಶಾಸ್ತ್ರದ ಬಗ್ಗೆ ಹೆಚ್ಚು ವಿಚಾರವನ್ನ ತಿಳಿಸಿದ್ದಾರೆ. ಸ್ವಾಮಿ ಆತ್ಮಾರಾಮ ಅನ್ನುವಂತಹವರು ಈ ಹಠಯೋಗ ಪ್ರತಿಭಿಕಾ ಅನ್ನೋ ಈ ಭಾಗದಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದಾರೆ. ಪ್ರಾಣಾಯಾಮ ಅನ್ನುವಂತಹ ವಿಚಾರವನ್ನ ಹಾಗೂ ನಮ್ಮ ದೇಹದಲ್ಲಿರುವ ಚಕ್ರಗಳ ಬಗ್ಗೆ ಯಾಕೆ ಇಷ್ಟು ದೀರ್ಘವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದರ ಸಹಾಯದಿಂದ ನಾವು ನಮ್ಮ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ಹೆಚ್ಚು ಸಾಧನೆ ಮಾಡುವ ಏಕೈಕ ಕಾರಣ ಇದಾಗಿದೆ. ಹೆಚ್ಚಿನ ವಿಚಾರ, ಹೆಚ್ಚಿನ ಮಾಹಿತಿ ಎಲ್ಲವನ್ನೂ ತಿಳ್ಕೊಂಡಿದೀವಿ ಅಂತಂದ್ರೂ ಕೂಡ ನಾವು ಇದನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ನಮಗೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ. ಏಕಾಏಕಿ ಪುಸ್ತಕ ನೋಡಿಕೊಂಡು ಅಥವಾ ಯಾರೋ ಒಬ್ರು ಈ ರೀತಿ ಇದೆ ಅಂತ ಹೇಳಿರೋಂತಹ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡ ಮಾತ್ರಕ್ಕೆ ಮಾರ್ಗದರ್ಶನ ಇಲ್ಲದೆ ಪ್ರಾಣಾಯಾಮ ಅನ್ನುವಂತಹದ್ದನ್ನ ನಾವು ಮಾಡಬಾರ್ದು. ಅದಕ್ಕಾಗಿ ಅದರದೇ ಆದ ಒಂದು ಕ್ರಮ ಇರುತ್ತೆ, ಒಂದು ಶಿಸ್ತು ಬೇಕಾಗತ್ತೆ, ಒಬ್ಬ ನುರಿತ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ. ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸ್ಕೋಬೇಕು ಅನ್ನುವ ಒಂದು ಕಾರಣದಿಂದ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಅದು ನಮಗೆ ವಿರುದ್ಧವಾದ ಪರಿಣಾಮವನ್ನೇ ಒದಗಿಸುವ ಒಂದು ಸಾಧ್ಯತೆ ಇದೆ. ಹೀಗಾಗಿ ಒಬ್ಬ ನುರಿತ ಗುರುವಿನ ಮಾರ್ಗದರ್ಶನದಲ್ಲಿ ಈ ಒಂದು ಪ್ರಾಣಾಯಾಮ ಕ್ರಿಯೆಯನ್ನ ನಾವು ಮಾಡಿದ್ರೆ ಅದರಿಂದ ಹೆಚ್ಚಿನ ಯಶಸ್ಸನ್ನ ನಾವು ಪಡಿಬಹುದು. ಈ ರೀತಿ ಒಬ್ಬ ನುರಿತ ಗುರುವಿನ ಮಾರ್ಗದರ್ಶನದಲ್ಲಿ ಕ್ರಮಬದ್ಧವಾಗಿ ಪ್ರಾಣಾಯಾಮ ಮಾಡೋದ್ರಿಂದ ಮೂಲಾಧಾರದ ಮಹತ್ವ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಆದ್ರಿಂದ ಒಬ್ಬ ಗುರುವಿನ ಬಳಿ ಅಭ್ಯಾಸ ಮಾಡಿ ಇದನ್ನು ಕಲಿಬೇಕು ಅಂತ ಹೇಳ್ತಾರೆ.
ಪ್ರಾಣಾಯಾಮದಿಂದ ದೇಹದಲ್ಲಿ ಹೆಚ್ಚಿನ ಶಕ್ತಿ ಉಂಟಾಗಿ ಅದನ್ನ ಸರಿಯಾಗಿ ನಿರ್ವಹಿಸಬೇಕಾದಾಗ ನಮ್ಮ ಮೂಲಾಧಾರ ಚಕ್ರ ಅಂತ ನಾವೇನು ಹೇಳಿದ್ವಿ ಅದು ಜಾಗೃತಗೊಂಡು ಆ ಶಕ್ತಿಯನ್ನ ಬಳಸಿಕೊಂಡು ಆ ಶಕ್ತಿಯ ಮೂಲಕ ಎಲ್ಲವನ್ನು ನಿಯಂತ್ರಿಸಿ ಆ ಶಕ್ತಿ ಎಲ್ಲಿ ಹರಿಯ ಹೋಗ್ಬೇಕೋ ಆ ರೀತಿ ಅದು ಮಾಡುತ್ತೆ. ಉದಾಹರಣೆಗೆ ನಮ್ಮ ಮನೆಯ ಕೆಳ ಅಂತಸ್ತಿನಲ್ಲಿರುವಂತಹ ನೀರಿನ ಸೌಕರ್ಯವನ್ನ ಸಂಪ್ ಅಂತ ಹೇಳ್ತೀವಲ್ಲ, ಅಲ್ಲಿ ಇರುವಂತಹ ನೀರನ್ನ ಮನೆಯ ಮೇಲ್ಭಾಗ ಟೆರೇಸ್ ಮೇಲಿರುವಂತಹ ಟ್ಯಾಂಕ್ ನಾವು ಕಳಿಸ್ತೀವಿ ನೀರು. ಮತ್ತೆ ಅಲ್ಲಿ ಶೇಖರವಾದಂತಹ ನೀರ್ನ ನಮಗೆ ಬೇಕಾದ ನಲ್ಲಿಂದ ನಾವು ಹೇಗೆ ನೀರು ಪಡ್ಕೋತೀವಿ ಆ ರೀತಿನಲ್ಲಿ ಈ ಒಂದು ಮೂಲಾಧಾರದ ಶಕ್ತಿಯಿಂದ ಕುಂಡಲಿನಿ ಶಕ್ತಿ ಜಾಗೃತಗೊಂಡು ಮೂಲಾಧಾರ ಚಕ್ರ ಆ ಶಕ್ತಿಯನ್ನ ಬಳಸಿಕೊಂಡು ನಮ್ಮ ದೇಹದ ಯಾವ ಭಾಗಕ್ಕೆ ಯಾವ ಸಮಯದಲ್ಲಿ ಆ ಶಕ್ತಿ ಹೋಗ್ಬೇಕೋ ಹಾಗೆ ಮಾಡುವಂತಹ ಕೆಲಸವನ್ನ ಈ ಮೂಲಾಧಾರ ಚಕ್ರ ಮಾಡುತ್ತೆ. ಈ ಒಂದು ಕಾರಣದಿಂದ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳಬೇಕು. ನಂತರ ಅದನ್ನ ಬಳಸಿಕೊಳ್ಳುವಂತಹ ವಿದ್ಯೆ ನಮ್ಮಲ್ಲಿ ಇರಬೇಕು. ದೇಹದಲ್ಲಿ ಹೆಚ್ಚು ಹೆಚ್ಚು ಶಕ್ತಿ ಉತ್ಪಾದನೆಗೊಂಡಾಗ ಅದನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳುವಂತಹ ಒಂದು ನೈಪುಣ್ಯತೆ ನಮಗೆ ತಿಳಿದಿರಬೇಕಾಗತ್ತೆ. ಜಾಗೃತಗೊಂಡ ಕುಂಡಲಿನಿ ಶಕ್ತಿಯು ಮೂಲಾಧಾರದಿಂದ ಪ್ರಾರಂಭಗೊಂಡು ಕೊನೆಗೆ ಅದು ಸಹಸ್ರಾರ ಚಕ್ರವನ್ನ ತಲುಪುವ ರೀತಿನಲ್ಲಿ ಈ ಒಂದು ಕ್ರಿಯೆ ನಡಿಬೇಕು. ಪ್ರಾಣಾಯಾಮದಿಂದ ಹೇಗೆ ನಾವು ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸ್ಕೋತೀವೋ ಅದೇ ರೀತಿನಲ್ಲಿ ಮತ್ತೊಂದು ಆಯಾಮದಿಂದ ಕೂಡ ನಾವು ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸ್ಕೋಬಹುದು. ಅದನ್ನ ಉಪಾಸನಾ ಕ್ರಮ ಅಂತ ಹೇಳ್ತಾರೆ. ಉಪಾಸನಾ ಅಂತಂದ್ರೇನು? ಮತ್ತು ಇಲ್ಲಿ ಉಪನಿಷತ್ ಋಷಿ ಈ ಮಂತ್ರದಲ್ಲಿ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ತ್ವಂ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ ಅಂತ ಗಣಪತಿಯನ್ನು ಕುರಿತು ಹೇಳಿದ್ದಾನೆ. ನಮ್ಮ ದೇಹದಲ್ಲಿ ನಾವು ಗುರುತಿಸಿಕೊಂಡಂತಹ ಈ 7 ಮಹಾಚಕ್ರಗಳಿಗೂ ಕೂಡ ಒಂದೊಂದು ಅಧಿಷ್ಠಾನ ದೈವ ಇದೆ ಅಂತ ಹೇಳ್ತಾರೆ. ಆ ರೀತಿನಲ್ಲಿ ನಮ್ಮ ಮೂಲಾಧಾರ ಚಕ್ರಕ್ಕೆ ಭಗವಂತ ಗಣಪತಿಯು ಅಧಿಷ್ಠಾನ ದೈವವಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾನೆ. ಈ 7 ಚಕ್ರಗಳನ್ನ ತಾವರೆ ಹೂವಿನ ಮೂಲಕ ಅಂತಂದ್ರೆ ತಾವರೆ ಹೂವಿಗೆ ಹೋಲಿಕೆ ಮಾಡಿ ಗುರುತಿಸಿದ್ದಾರೆ. ಪ್ರತಿಯೊಂದು ಚಕ್ರಕ್ಕೂ ಕೂಡ ತಾವರೆ ಹೂವಿನಲ್ಲಿರುವ ಕೆಲವು ನಿರ್ದಿಷ್ಟ ದಳಗಳು ಮತ್ತು ಬಣ್ಣಗಳನ್ನು ಕುರಿತು ಈ ಚಕ್ರಗಳನ್ನ ಗುರುತಿಸಿ ಜ್ಞಾನಿಗಳು ತಿಳಿಸಿದ್ದಾರೆ. ಸಹಸ್ರಾರ ಚಕ್ರದಲ್ಲಿ 1000 ದಳಗಳು ಇದೆ ಅಂತ ಹೇಳ್ತಾರೆ. ಹಾಗೂ ನಮ್ಮ ತಲೆಯ ಮೇಲ್ಭಾಗದ ನೆತ್ತಿಯ ಭಾಗ ಅಂತ ಹೇಳುವ ಜಾಗದಲ್ಲಿ ಈ ಸಹಸ್ರಾರ ಚಕ್ರ ಇದೆ. ಆ ಜಾಗ ತುಂಬಾ ಮೃದುವಾಗಿರುತ್ತೆ. ಶಕ್ತಿಯು ಅಲ್ಲಿ ಪ್ರವಹಿಸಿದಾಗ ಅಲ್ಲಿ ಈ 1000 ದಳಗಳು ಕೂಡ ಅರಳುತ್ತವೆ ಅಂತ ಹೇಳ್ತಾರೆ. ಅದರ ಅರ್ಥ ಸಹಸ್ರಾರ ಚಕ್ರವು ಪೂರ್ಣ ಮಟ್ಟದಲ್ಲಿ ಜಾಗೃತವಾಗಿದೆ ಅಂತ ತಿಳಿಬೇಕಾಗತ್ತೆ. ಮೂಲಾಧಾರದಲ್ಲಿ ಕೇವಲ 4 ದಳಗಳನ್ನ ಮಾತ್ರ ಗುರುತಿಸಿದ್ದಾರೆ. ಹಾಗೂ ಇದು ಅಟ್ ದ ಟಿಪ್ ಆಫ್ ದಿ ಫೈನಲ್ ಕಾರ್ಡ್ ಅಂತಂದ್ರೆ ಬೆನ್ನು ಹುರಿಯ ತುಟ್ಟ ತುದಿಯ ಭಾಗದಲ್ಲಿದೆ ಅಂತ ಇದನ್ನು ಗುರುತಿಸಿದ್ದಾರೆ. ಹಾಗೂ ಇದು ಸ್ವಲ್ಪ ಬಾಗಿದಂತೆ ಹೊರಚಾಚಿದಂತೆ ಕಂಡು ಬರುತ್ತೆ ಅಂತ ಇದನ್ನ ತಿಳಿದ ಅನುಭವಿಗಳು ಇದನ್ನು ಗುರುತಿಸಿ ಹೇಳಿದ್ದಾರೆ. ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವು ಮಂಗಗಳನ್ನ ನೋಡಿದೀವಿ, ಕಪಿಗಳನ್ನ. ಆ ಮಂಗಗಳಿಗೆ ಬಾಲ ಪ್ರಾರಂಭವಾಗುವಂತಹ ಜಾಗದಲ್ಲಿ ಮನುಷ್ಯನಿಗೆ ಬಾಲ ಇರೋದಿಲ್ಲ. ಆದರೆ ಅದೇ ಭಾಗದಲ್ಲಿ ಈ ಮೂಲಾಧಾರ ಅನ್ನುವಂತಹದ್ದು ಕೊನೆಗೊಂಡಿರುತ್ತೆ. ಹಾಗೂ ಈ ಮೂಲಾಧಾರದ ಜಾಗದಲ್ಲಿ ನಮ್ಮ ಗಮನವನ್ನ ಕೇಂದ್ರೀಕರಿಸಿ ನಾವು ಗಣಪತಿಯ ಉಪಾಸನೆ ಮಾಡಬೇಕು ಅನ್ನುವಂತಹದ್ದು ಈ ಮಂತ್ರದ ಮುಖ್ಯ ಉದ್ದೇಶ ಆಗಿದೆ. ಉಪಾಸನೆ ಮಾಡುವಂತಹ ಸಮಯದಲ್ಲಿ ನಮ್ಮ ಪೂರ್ಣ ಗಮನ ಆ ಭಾಗದ ಮೇಲಿರಬೇಕು. ಮೂಲಾಧಾರೆ ಸ್ಥಿತೋಸಿ ನಿತ್ಯಂ, ಗಣಪತಿ ನೀನು ನಿತ್ಯಂ ಸದಾ
ಈ ಮೂಲಾಧಾರದ ಜಾಗದಲ್ಲಿ ನೀನು ಶಾಶ್ವತವಾಗಿ ಇದೆಯಾ. ಹಾಗೂ ಇಲ್ಲಿ ಋಷಿ ಉಪಾಸನಾ ಭಾಗವನ್ನ ಮಂತ್ರಗಳ ಮತ್ತು ತಂತ್ರಗಳ ಮುಖಾಂತರ ಹೇಗೆ ಮಾಡಬೇಕು ಅನ್ನುವಂತಹದ್ದನ್ನ ವಿವರಿಸ್ತಾ ಹೋಗಿದ್ದಾನೆ. ಈಗ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ ಈ ಮಂತ್ರ ಭಾಗವನ್ನ ನಾವು ಮತ್ತೊಂದು ರೀತಿಯಿಂದ ಕೂಡ ಗಮನಿಸಬೇಕಾಗತ್ತೆ. ಮೂಲ ಅಂತ ಹೇಳಿರುವಂತಹ ಈ ಪದಕ್ಕೆ ಸಾರ, ವೆರಿ ಎಸೆನ್ಷಿಯಲ್ ಅನ್ನೋ ಅರ್ಥ ನಾವು ಮಾಡ್ಕೋಬೇಕಾಗತ್ತೆ. ತ್ವಂ ಮೂಲ ಅಂದ್ರೆ ಯು ಆರ್ ದಿ ರೂಟ್ ಕಾಸ್. ಈ ಗಿಡ ಮರಗಳ ಬೇರು ಅಂತ ಹೇಳಿ ಅವುಗಳ ಮೂಲವನ್ನ ನೋಡ್ತೀವಲ್ಲ, ಆ ರೀತಿನಲ್ಲಿ ಅಂತಹ ಮೂಲ ಅನ್ನೋ ರೀತಿನಲ್ಲಿ ಋಷಿ ಪರಮಾತ್ಮ ಗಣಪತಿಯನ್ನ ಸ್ತುತಿಸ್ತಾ ಇದ್ದಾನೆ. ಯಾವುದಕ್ಕೆ ನೀನು ಮೂಲ ಕಾರಣ ಅಂತಂದ್ರೆ ಫಾರ್ ದ ಎಂಟೈರ್ ಕಾಸ್ಮಾಸ್, ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ನೀನು ಮಾತ್ರ ಮೂಲವಾಗಿದ್ದೀಯಾ. ನಿನ್ನ ಕಾರಣದಿಂದ ನಾವು ಇಲ್ಲಿ ಅನೇಕಗಳ ಅನುಭವವನ್ನ ಕಾಣ್ತಾ ಇದ್ದೀವಿ. ಹಾಗೂ ಈ ಮೂಲ ವಸ್ತುವಾಗಿ ನೀನು ಯಾವ ರೀತಿನಲ್ಲಿ ಇದೆಯಾ ಅಂತಂದ್ರೆ ಋಷಿ ಹೇಳ್ತಾ ಇದ್ದಾನೆ, ನಿತ್ಯಂ, ನೀನು ಸದಾಕಾಲ ಈ ಎಲ್ಲವುಗಳಿಗೂ ಕೂಡ ಕಾರಣಕರ್ತನಾಗಿ ಶಾಶ್ವತವಾಗಿ ಇಲ್ಲಿದೆಯಾ ಅಂತ ಹೇಳ್ತಾ ಇದ್ದಾನೆ. ಪರಮಾತ್ಮನಿಗೆ ಕ್ಷಯದೋಷವಿಲ್ಲದಂತೆ ನೀನು ಸದಾ ಶಾಶ್ವತವಾಗಿ ಇರುವವನಾಗಿದೆಯಾ ಅಂತ ಹೇಳ್ತಾ ಇದ್ದಾನೆ. ಕ್ಷಯದೋಷ ಅಂತಂದ್ರೆ ಏನು ಅಂತಂದ್ರೆ, ದೋಷ ಅಂತಂದ್ರೆ ಅದನ್ನ ಒಂದು ಆರೋಪ ಅಂತ ಹೇಳ್ಬೋದು. ಕ್ಷಯ ಅಂತಂದ್ರೆ ನಾಶ ಆಗುವಂತಹದ್ದು, ಮುಗಿದು ಹೋಗುವಂತಹದ್ದು, ಕಣ್ಮರೆಯಾಗುವಂತಹದ್ದು, ಅಥವಾ ದಿನ ಕಳೆದಂತೆ ಅದು ಕರಗ್ತಾ ಬಂದು ಕೊನೆಗೆ ಇಲ್ಲವಾಗುವಂತಹದ್ದು. ಇದನ್ನ ಕ್ಷಯ ಅಂತ ಹೇಳ್ತಾರೆ. ಕ್ಷಯದೋಷವಿಲ್ಲದವನು ಅಂತಂದ್ರೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಮುಗಿದು ಹೋದರೂ ಕೂಡ ನೀನು ಸದಾ ಶಾಶ್ವತವಾಗಿರೋನು. ಸದಾ ಇರುವಿಕೆಯನ್ನ ಬೇರೆ ಬೇರೆ ರೂಪದಲ್ಲಿ ತೋರ್ಪಡಿಸ್ಕೊಳ್ತಾ ನಿನ್ನ ಇರುವಿಕೆಯನ್ನ ನೀನು ದೃಢಪಡಿಸ್ತಾ ಇರುವಂತಹವನು. ಮೂಲಾಧಾರ, ನೀನು ಕೇವಲ ಮೂಲಾಧಾರ ಮಾತ್ರ ಅಲ್ಲ, ನೀನು ಸರ್ವ ಆಧಾರ ಕೂಡ ಆಗಿದೀಯಾ. ನಮ್ಮ ಇರುವಿಕೆಗೆ ಒಂದು ಪೋಷಣೆ ಬೇಕಾಗತ್ತೆ, ಅದನ್ನ ಒದಗಿಸುವವನು ಕೂಡ ನೀನು. ಆದ್ರಿಂದ ಪರಮಾತ್ಮನನ್ನ ಕೇವಲ ಸೃಷ್ಟಿಕರ್ತ ಅಂತ ಹೇಳಿದ್ರೆ ಅಷ್ಟೇ ಸಾಲದು, ಜೊತೆಗೆ ಸ್ಥಿತಿಕರ್ತ ಅಂದ್ರೆ ಪಾಲಕನು ಕೂಡ ನೀನೇ ಆಗಿದೆಯಾ. ನಮ್ಮೆಲ್ಲರಿಗೆ ನೀನು ಆಧಾರನಾಗಿರುವೆ. ಹೀಗೆ ತ್ವಂ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ, ಪರಮಾತ್ಮನಾದವನು ಇವುಗಳನ್ನ ಹೇಗೆ ನಿರ್ವಹಿಸ್ತಾನೆ ಅಂತಂದ್ರೆ ಋಷಿ ಹೇಳ್ತಾನೆ, ತ್ವಂ ಶಕ್ತಿತ್ರಯಾತ್ಮಕ. ಈ ಹಿಂದೆ ಮಂತ್ರದಲ್ಲಿ ತ್ವಂ ಗುಣತ್ರಯಾತೀತ ಅಂತ ಹೇಳಿದ್ದಾನೆ. ನೀನು ಎಲ್ಲಾ ಗುಣಗಳನ್ನ ದಾಟಿದವನಾಗಿದೆಯಾ ಅಂತ ಹೇಳಿ, ಇಲ್ಲಿ ನೀನು ಶಕ್ತಿತ್ರಯಾತ್ಮಕ ಅಂತ ಋಷಿ ಮತ್ತೊಮ್ಮೆ ಪರಮಾತ್ಮ ಗಣಪತಿಯನ್ನ ಸ್ತುತಿಸ್ತಾ ಇದ್ದಾನೆ. ಇಲ್ಲಿ ನಮಗೆ ಒಂದು ಸಂಶಯ ಬರಬಹುದು. ಅನೇಕರ ತಿಳುವಳಿಕೆಯ ಪ್ರಕಾರ ಪರಮಾತ್ಮನ ಶಕ್ತಿ ಎನ್ನುವಂತಹದ್ದು ಅವನ ಮಾಯೆಯ ಕಾರಣದಿಂದ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗೂ ಆ ಮಾಯೆಗೆ ಕಾರಣ ಸತ್ವ, ರಜಸ್ಸು ಮತ್ತು ತಮೋಗುಣಗಳು. ಆದರೆ ಇಲ್ಲಿ ಪರಮಾತ್ಮನ ಶಕ್ತಿಯನ್ನ ಮಾಯೆಗಾಗಲಿ ಅಥವಾ ಗುಣಗಳಿಗೆ ಆಗಲಿ ನಾವು ಹೋಲಿಸಿ ನೋಡಬಾರದು. ಇಲ್ಲಿ ಪರಮಾತ್ಮನ 3 ಶಕ್ತಿಗಳು ಅಂತಂದ್ರೆ ಅವುಗಳನ್ನ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ತಿಳ್ಕೋಬೇಕು. ಹೀಗೆ ಪರಮಾತ್ಮನ ಈ 3 ಶಕ್ತಿಗಳನ್ನ ಈ ರೀತಿ ನಾವು ತಿಳ್ಕೊಂಡ್ರು ಕೂಡ ಪರಮಾತ್ಮ ನೀನು ಈ 3 ಶಕ್ತಿಗಳನ್ನ ಮೀರಿ ಮುಂದೆ ಸಾಗಿರೋನು ಅಂತ ಪರಮಾತ್ಮನಿಗೆ ಋಷಿ ಹೇಳ್ತಾ ಇದ್ದಾನೆ. ಇಚ್ಛಾಶಕ್ತಿ ಅಂತಂದ್ರೆ ಆಸೆ ಅಥವಾ ಬಯಕೆಗಳು, ಜ್ಞಾನಶಕ್ತಿ ಅಂತಂದ್ರೆ ಒಂದು ತಂತ್ರ, ಒಂದು ಟೆಕ್ನಿಕ್ ಅಂತ ನಾವು ಹೇಳ್ತೀವಲ್ಲ ಅದು, ಹಾಗೂ ಕ್ರಿಯಾಶಕ್ತಿ ಅಂತಂದ್ರೆ ಎಬಿಲಿಟಿ ಟು ಡೂ ಆರ್ ಸ್ಕಿಲ್ ಟು ಪರ್ಫಾರ್ಮ್. ಇದನ್ನ ಕೌಶಲ್ಯ, ಕುಶಲತೆ, ಜಾಣ್ಮೆ, ಬುದ್ಧಿವಂತಿಕೆ ಈ ರೀತಿ ಹೇಳ್ತಾರೆ. ನಾವು ಅನೇಕ ಸಂದರ್ಭಗಳಲ್ಲಿ
ಈಶ್ವರ ಅಂತಂದ್ರೆ ಒಡೆಯ ಅನ್ನೋ ಅರ್ಥ ಬರೋದ್ರಿಂದ ನಾವುಗಳು ಬಹಳ ಮೂರ್ಖತನದಿಂದ ನಮ್ಮನ್ನೇ ಈಶ್ವರ ಅಂತ ನಾವು ಕರ್ಕೊಂಡಿರ್ತೀವಿ. ಹೇಗೆ ಅಂತಂದ್ರೆ ಈ ದೇಹಕ್ಕೆ ಕೇವಲ ನಾನು ಮಾತ್ರ ಒಡೆಯನಾಗಿದ್ದೀನಿ. ಯಾಕೆ ಅಂತಂದ್ರೆ ನಾವು ಯಾವಾಗ್ಲೂ ಹೇಳ್ಕೊತೀವಲ್ಲ, ಇದು ನನ್ನ ದೇಹ ಅಂತ. ಹಾಗಾಗಿ ಇದು ನನ್ನ ದೇಹ ಅಂತಂದ ಮೇಲೆ ಈ ದೇಹದ ಸಂಪೂರ್ಣ ಒಡೆತನ ನನ್ನ ಪಾಲಿನದು ಅಂತ ನಾವು ಹೇಳ್ಕೊಂಡಂಗಾಗತ್ತೆ. ನಮ್ಮ ಈ ದೇಹ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ನಾವು ನಮ್ಮ ದೇಹದ 12 ಭಾಗಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ. ಯಾವುದು ಈ 12 ಭಾಗಗಳು ಅಂತಂದ್ರೆ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ. ಕೇವಲ ಈ 12 ಭಾಗಗಳ ಮೇಲೆ ನಾವು ನಿಯಂತ್ರಣ ಸಾಧಿಸೋದಕ್ಕೆ ಸಾಧ್ಯವಾಗದೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಬದುಕಿನಲ್ಲಿ ಅನೇಕ ಬಾರಿ ನಾವು ಹತಾಶ ಭಾವವನ್ನ ತಾಳಿರ್ತೀವಿ ಹಾಗೂ ಸೋಲಿನ ರುಚಿಯನ್ನ ಕಂಡು ಜೀವನದಲ್ಲಿ ಜಿಗುಪ್ಸೆಯನ್ನು ಕೂಡ ನೋಡಿರ್ತೀವಿ. ಆದ್ರೆ ನಾವು ಪರಮಾತ್ಮನನ್ನು ಈಶ್ವರ ಅಂತ ಹೇಳ್ತೀವಿ. ಅವನು ಈ ಎಲ್ಲಾ ಶಕ್ತಿಗಳನ್ನ ಅರಿತು ಎಲ್ಲವುಗಳನ್ನು ಯಾವ ಯಾವ ಸಮಯದಲ್ಲಿ ಹೇಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೋಬೇಕು ಅನ್ನೋಂತಹ ಜಾಣ್ಮೆಯನ್ನ ತಿಳಿದಿರೋದ್ರಿಂದ ಅವನು ಈ 3 ಶಕ್ತಿಗಳಿಗೆ ಒಡೆಯನಾಗಿರ್ತಾನೆ, ಯಜಮಾನನಾಗಿರ್ತಾನೆ. ಸಾಮಾನ್ಯ ಮನುಷ್ಯರಾದ ನಾವು ಈ ಹಿಡಿತ ಸಾಧಿಸೋದಕ್ಕೆ ಸಾಧ್ಯವಾಗದೆ ಸೋತಿರ್ತೀವಿ. ಇದಕ್ಕೆ ಕಾರಣ ನಮ್ಮಲ್ಲಿ ಇರುವಂತಹ ಅವಿದ್ಯೆ ಮತ್ತು ಅಜ್ಞಾನ. ಅನೇಕಗಳು ನಮಗೆ ಸಿಗದೇ ಇರೋದಕ್ಕೆ ಕಾರಣ ಈ ಅಜ್ಞಾನ ಮಾತ್ರವೇ ಆಗಿರುತ್ತೆ. ಪರಮಾತ್ಮ ಈಶ್ವರನು ಈ ಎಲ್ಲಾ ಶಕ್ತಿಗಳನ್ನ ತನ್ನ ಹಿಡಿತಕ್ಕೆ ತಗೊಂಡಿರೋ ಕಾರಣ ಅವನ ದೃಷ್ಟಿಯಿಂದ ಈ ಶಕ್ತಿಗಳು ಮಾಯೆಯಾಗಿರುತ್ತವೆ. ಆದರೆ ಇದು ನಮ್ಮಗಳ ಹತೋಟಿಗೆ ಸಿಗದೇ ಇರೋದ್ರಿಂದ ನಾವು ಇದರ ಕೈಗೆ ಸಿಕ್ಕಿ ನರಳುತ್ತೀವಿ ಹಾಗೂ ಅದೇ ಶಕ್ತಿಗಳು ನಮ್ಮನ್ನ ನಿಯಂತ್ರಿಸೋದ್ರಿಂದ ನಾವು ಬಹು ಬೇಗನೆ ಸೋಲನ್ನ ಅನುಭವಿಸ್ತೀವಿ. ಈ ರೀತಿಯಿಂದ ಅವಿದ್ಯೆ ಮತ್ತು ಅಜ್ಞಾನ ಅನ್ನುವಂತಹದ್ದು ನಮ್ಮನ್ನ ಬಾಧಿಸತ್ವೆ, ನಮ್ಮನ್ನ ಬಂಧನದಲ್ಲಿ ಇರಿಸತ್ವೆ ಮತ್ತು ಈಶ್ವರನ ದೃಷ್ಟಿಯಿಂದ ಇದೇ ಅವಿದ್ಯೆ ಅಥವಾ ಅಜ್ಞಾನ ಅನ್ನುವಂತಹದ್ದು ಅವನಿಗೆ ಶಕ್ತಿಯಾಗಿ ಅವನ ನಿಯಂತ್ರಣಕ್ಕೆ ಇದು ಒಳಪಟ್ಟಿರುತ್ತೆ. ಇದು ತುಂಬಾ ಸೂಕ್ಷ್ಮವಾದ ವಿಚಾರ, ಆದರೂ ಕೂಡ ಬಹಳ ಸತ್ಯವಾದ ವಿಚಾರ. ಹೆಚ್ಚು ಹೆಚ್ಚು ಚಿಂತನೆಗೆ ಇಂತಹ ವಿಚಾರಗಳನ್ನ ನಾವು ಒಳಪಡಿಸಿದ್ರೆ ಆಗ ಈ ವಿಚಾರ ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ. ಸಮಷ್ಟಿ ದೃಷ್ಟಿಯಿಂದ ಇದು ನಿಯಂತ್ರಣಕ್ಕೆ ಒಳಪಡುತ್ತೆ ಮತ್ತು ವ್ಯಷ್ಟಿ ದೃಷ್ಟಿಯಿಂದ ಇದು ನಿಯಂತ್ರಣಕ್ಕೆ ಸಿಗೋದಿಲ್ಲ. ಅವಿದ್ಯೆ ಮತ್ತು ಅಜ್ಞಾನ ಅನ್ನುವಂತಹದ್ದು ಒಂದೇ ವಿಚಾರ ಮತ್ತು ಒಂದೇ ಸತ್ಯ. ಒಬ್ಬರಿಗೆ ಜ್ಞಾನ ಮತ್ತೊಬ್ಬರಿಗೆ ಅಜ್ಞಾನ. ನಮಗೆ ಹೆಚ್ಚು ಆಸೆಗಳು ಬಯಕೆಗಳು ಇರುತ್ತವೆ, ಇದು ನಮ್ಮ ಇಚ್ಛಾಶಕ್ತಿಯಾಗಿರುತ್ತವೆ. ಆದರೆ ಜ್ಞಾನ ಶಕ್ತಿಯಾಗ್ಲಿ ಕ್ರಿಯಾಶಕ್ತಿಯಾಗ್ಲಿ ಇಚ್ಛಾಶಕ್ತಿಗೆ ತಕ್ಕಂತೆ ಅದು ಇರೋದಿಲ್ಲ. ಇದೊಂದೇ ಸಾಕು ನಾವು ಎಷ್ಟರ ಮಟ್ಟಿಗೆ ಪೂರ್ಣತ್ವದ ಕೊರತೆಯನ್ನ ಅನುಭವಿಸಿರ್ತೀವಿ ಅಂತ ತಿಳ್ಕೊಳ್ಳೋದಿಕ್ಕೆ. ನಾವು ಯುವಕರಾಗಿದ್ದಾಗ ನಮ್ಮಲ್ಲಿ ಇಚ್ಛಾಶಕ್ತಿ ಎನ್ನುವಂತಹದ್ದು ಇರುತ್ತೆ ಮತ್ತು ಕ್ರಿಯಾಶಕ್ತಿ ಎನ್ನುವಂತಹದ್ದು ಕೂಡ ಇರುತ್ತೆ. ಯಾಕೆ ಅಂತಂದ್ರೆ ಆಗ ದೇಹದಲ್ಲಿ ಶಕ್ತಿ ಇರುತ್ತೆ. ಆದರೆ ಅನುಭವ ಇಲ್ಲದ ಕಾರಣ ಜ್ಞಾನ ಶಕ್ತಿ ಸಾಕಷ್ಟು ನಮಗೆ ಇರೋದಿಲ್ಲ. ಮತ್ತೆ ವೃದ್ಧಾಪ್ಯ ಅನ್ನುವಂತಹದ್ದು ಸಮೀಪಿಸಿದಾಗ ನಮ್ಮಲ್ಲಿ ಜ್ಞಾನ ಶಕ್ತಿ ಇರುತ್ತೆ, ಬೇಕು ಅನ್ನುವಂತಹ ಒಂದು ಇಚ್ಛಾಶಕ್ತಿ ಕೂಡ ಇರುತ್ತೆ. ಆದ್ರೆ ದೇಹದಲ್ಲಿ ಶಕ್ತಿ ಇಲ್ಲದೆ ಇರೋದ್ರಿಂದ ಕ್ರಿಯಾಶಕ್ತಿ ಎನ್ನುವಂತಹದ್ದು ಅಲ್ಲಿ ಇರೋದಿಲ್ಲ. ದೇಹ ಅನ್ನುವಂತಹದ್ದು ನಿತ್ರಾಣಗೊಂಡಿರುತ್ತೆ. ಉತ್ತಮವಾದ ಉದಾಹರಣೆ ಅಂತಂದ್ರೆ ಇದನ್ನ ನಾವು ರಾಮಾಯಣದ ಒಂದು ಭಾಗದಲ್ಲಿ ನಾವು ನೋಡಬಹುದು. ಸೀತೆಯನ್ನ ಹುಡುಕುವಂತಹ ಪ್ರಸಂಗ ಬಂದಾಗ ಅಲ್ಲಿ ಎಲ್ಲಾ ವಾನರ ಶ್ರೇಷ್ಠರು, ಜಾಂಬವಂತ, ಹನುಮಂತ, ಹೀಗೆ ಎಲ್ಲ ವೀರರು ಕೂಡ ಸೀತೆಯನ್ನ ಹುಡುಕುವಂತಹ ಕಾರ್ಯದಲ್ಲಿದ್ದಾಗ ಅವರು ಸಮುದ್ರದ ತೀರಕ್ಕೆ ಬಂದಿರ್ತಾರೆ. ಅಲ್ಲಿ
ಜಟಾಯುವಿನ ಸಹೋದರ ಸಂಪಾತಿ ಅಂತ. ಅವನ ಮೂಲಕ ಸೀತೆ ಇರುವಂತಹ ಜಾಗ ತಿಳಿದು ಸಮುದ್ರ ದಾಟಿ ಲಂಕೆಗೆ ಹೋಗಬೇಕಾಗಿ ಬರುತ್ತೆ. ಆಗ ಅಲ್ಲಿಗೆ ಹೋಗೋದಕ್ಕೆ ಶಕ್ತಿ ಇರುವಂತಹದ್ದು ಹನುಮಂತನಿಗೆ ಮಾತ್ರ ಅನ್ನೋದನ್ನ ಗುರುತಿಸಿ ಜಾಂಬವಂತ ಹನುಮಂತನನ್ನ ಹುರಿದುಂಬಿಸೋದಕ್ಕೋಸ್ಕರ ಹೇಳ್ತಾನೆ, ಹನುಮಂತ, ಈ ಕೆಲಸ ಮಾಡೋದಿಕ್ಕೆ ಕೇವಲ ನಿನಗೆ ಮಾತ್ರ ಸಾಧ್ಯ. ಈಗ ನೋಡು, ನನಗೆ ವಯಸ್ಸಾಗೋಗಿದೆ, ದೇಹದಲ್ಲಿ ಶಕ್ತಿ ಇಲ್ಲ, ನನಗೆ ಸಾಕಷ್ಟು ಜ್ಞಾನ ಇದ್ರೂ ಕೂಡ ದೇಹದ ಶಕ್ತಿಯ ಕೊರತೆಯಿಂದ ಈ ಕೆಲಸ ಮಾಡೋದಕ್ಕೆ ನನ್ನ ಕೈಲಾಗೋದಿಲ್ಲ. ನಾನು ಒಂದು ಕಾಲದಲ್ಲಿ, ಅಂತಂದ್ರೆ ಬಹಳ ಹಿಂದೆ ಯುವಕನಾಗಿದ್ದಾಗ, ಪರಮಾತ್ಮ ವಿಷ್ಣು ವಾಮನ ಅವತಾರಿಯಾಗಿ ಬಂದಿರ್ತಾನೆ. ಆ ಸಮಯದಲ್ಲಿ ಅವನು ತನ್ನ ಪಾದದಿಂದ 3 ಹೆಜ್ಜೆಗಳನ್ನ ಅಳಿತಾ ಇರ್ತಾನೆ. ಅಷ್ಟು ಸಣ್ಣ ಸಮಯದಲ್ಲಿ ನಾನು ಇಡೀ ಭೂಮಂಡಲವನ್ನ 7 ಬಾರಿ ಪ್ರದಕ್ಷಿಣೆ ಮಾಡಿ ಆ ಮೂಲಕ ಪರಮಾತ್ಮ ವಿಷ್ಣುವಿಗೆ ಕೂಡ ನಾನು ಪ್ರದಕ್ಷಿಣೆ ಮಾಡಿದ್ದೆ. ಆಗ ನನ್ನಲ್ಲಿ ಅಂತಹ ಶಕ್ತಿ ಇತ್ತು. ಈಗ ದೇಹ ನಿತ್ರಾಣಗೊಂಡಿದೆ, ದೇಹದಲ್ಲಿ ಶಕ್ತಿ ಇಲ್ಲ, ಅಂತಹ ಕ್ರಿಯಾಶಕ್ತಿ ನನ್ನಲ್ಲಿ ಇಲ್ಲದೆ ಇರೋದ್ರಿಂದ ಈ ಕೆಲಸ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಈ ಕೆಲಸ ಮಾಡೋದಕ್ಕೆ ಕೇವಲ ನಿನಗೆ ಮಾತ್ರ ಸಾಧ್ಯ. ನಿನ್ನಲ್ಲಿ ಈಗ ಇಚ್ಛಾಶಕ್ತಿ ಇದೆ, ಕ್ರಿಯಾಶಕ್ತಿ ಇದೆ, ಹಾಗೂ ನೀನೊಬ್ಬ ಬುದ್ಧಿವಂತ, ನಿನ್ನಲ್ಲಿ ಜ್ಞಾನಶಕ್ತಿ ಕೂಡ ಇದೆ ಅಂತ ಹೇಳಿ ಅವನನ್ನ ಹುರಿದುಂಬಿಸ್ತಾನೆ. ಹೀಗೆ ಇಲ್ಲಿ ಋಷಿ ಪರಮಾತ್ಮ ಗಣಪತಿಯನ್ನ ಕುರಿತು, ನೀನು ಶಕ್ತಿತ್ರಯಾತ್ಮಕ, ನಿನ್ನಲ್ಲಿ ಏಕಕಾಲದಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಕೂಡ ಇದ್ದು, ನಿನಗೆ ಸೃಷ್ಟಿಯ ಕಲ್ಪನೆ ಮತ್ತು ಅವಶ್ಯಕತೆ ಕಂಡು ಬಂದ ಕೂಡಲೇ ನೀನು ಈ ಸೃಷ್ಟಿಯ ಸಮಯದಲ್ಲಿ ಕೇವಲ ಬ್ರಹ್ಮ ಮಾತ್ರ ಆಗಲಿಲ್ಲ, ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ, ಹೀಗೆ 3 ಶಕ್ತಿಯ ಅವತಾರಗಳು ಕೂಡ ನಿನ್ನಿಂದ ಪ್ರಕಟಗೊಂಡವು. ನಿನ್ನ ಇಚ್ಛಾಶಕ್ತಿ ಪ್ರಕಟಗೊಳ್ತಾ ಇದ್ದ ಹಾಗೆ ಸೃಷ್ಟಿಯ ಪಾಲನೆ, ಪೋಷಣೆ ಮತ್ತು ಮರು ಸೃಷ್ಟಿಗಾಗಿ ಲಯ ಮಾಡುವಂತಹ ಜ್ಞಾನ ಕೂಡ ನಿನ್ನಲ್ಲಿದೆ. ಹೀಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳನ್ನು ದಾಟಿ ನೀನು ಮುಂದಿರೋನು ಅಂತ ಹೇಳಿ ಪರಮಾತ್ಮ ಗಣಪತಿಯನ್ನ ಸ್ತುತಿಸ್ತಾ ಇದ್ದಾನೆ. ಮುಂದೆ ಋಷಿ ಹೇಳ್ತಾನೆ, ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ, ನಿನ್ನನ್ನು ಯೋಗಿಗಳು ನಿತ್ಯವೂ ಧ್ಯಾನ ಮಾಡ್ತಾ ಇದ್ದಾರೆ. ಯೋಗಿಗಳು ಅಂತಂದ್ರೆ ಯಾರು? ನಮ್ಮ ವೇದಾಂತ ಮುಖ್ಯವಾಗಿ 4 ಯೋಗಗಳನ್ನ ಗುರುತಿಸಿದೆ: ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಮತ್ತು ಧ್ಯಾನ ಯೋಗ. ಯೋಗ ಸಿದ್ಧಾಂತದ ಪ್ರಕಾರ ಅಲ್ಲಿ ಹಠಯೋಗ ಅಥವಾ ಅಷ್ಟಾಂಗ ಯೋಗ ಅನ್ನುವಂತಹದ್ದು ಒಂದಿದೆ. ಅಷ್ಟಾಂಗ ಯೋಗದ 4ನೇ ಸೂತ್ರವನ್ನ ಯೋಗ ಆಸನ ಅಂತಂದ್ರೆ ಯೋಗಾಸನ ಅಂತ ಹೇಳ್ತಾರೆ. ಇಲ್ಲಿ ಯೋಗಿಗಳು ಅಂತ ಹೇಳಿರುವಂತಹದ್ದು ಯೋಗಾಸನದಲ್ಲಿ ಸಾಧನೆ ಮಾಡಿದವ್ರನ್ನ ಕುರಿತು ಹೇಳ್ತಾ ಇಲ್ಲ. ಇಲ್ಲಿ ಯೋಗಿಗಳು ಅಂತಂದ್ರೆ ಪ್ರಯತ್ನಶೀಲ ಅಂತಂದ್ರೆ ನಿರಂತರವಾಗಿ ಸತ್ಯ ಅಥವಾ ಜ್ಞಾನಾರ್ಜನೆಗಾಗಿ ಪ್ರಯತ್ನ ಮಾಡ್ತಾ ಇರೋವ್ರನ್ನ ಕುರಿತು ಇಲ್ಲಿ ಯೋಗಿಗಳು ಅಂತ ಋಷಿ ತಿಳಿಸ್ತಾ ಇದ್ದಾನೆ. ಯಾವುದೇ ಮಾರ್ಗವನ್ನ ಅನುಸರಿಸಿದ್ರೂ ಕೂಡ ಮುಕ್ತಿಯ ಅಪೇಕ್ಷೆಗಾಗಿ ಸಾಧಕರುಗಳು ಸದಾ ನಿನ್ನನ್ನ ಧ್ಯಾನಿಸ್ತಾ ಇದ್ದಾರೆ. ಈ ಯೋಗಿಗಳು ಯಾವ ರೀತಿಯಲ್ಲಿ ನಿರಂತರವಾಗಿ ನಿನ್ನನ್ನ ಧ್ಯಾನಿಸ್ತಾ ಇದ್ದಾರೆ ಅಂತಂದ್ರೆ, ನೀನು ಗುಣತ್ರಯಾತೀತ, ತ್ವಂ ಅವಸ್ಥಾತ್ರಯಾತೀತ, ದೇಹತ್ರಯಾತೀತ, ಕಾಲತ್ರಯಾತೀತ, ತ್ವಂ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ, ತ್ವಂ ಶಕ್ತಿತ್ರಯಾತ್ಮಕ. ಹೀಗೆ ಅಚಲವಾದ ನಂಬಿಕೆ ಇಟ್ಟು ನಿನ್ನನ್ನು ಧ್ಯಾನಿಸ್ತಾ ಇರೋದ್ರಿಂದ ಅವರುಗಳು ನಿನ್ನಲ್ಲಿ ಎಲ್ಲವನ್ನು ಮತ್ತು ಎಲ್ಲರನ್ನೂ ಕೂಡ ಕಂಡುಕೋತಾ ಇದ್ದಾರೆ. ತ್ವಂ ಬ್ರಹ್ಮ, ತ್ವಂ ವಿಷ್ಣು, ತ್ವಂ ರುದ್ರ, ತ್ವಂ ಇಂದ್ರ, ತ್ವಂ ಅಗ್ನಿ, ತ್ವಂ ವಾಯು, ತ್ವಂ ಸೂರ್ಯ, ತ್ವಂ ಚಂದ್ರ. ಹೀಗೆ ನಿನ್ನನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಾ ಇದ್ದಾರೆ. ನಿನ್ನನ್ನ ಸೃಷ್ಟಿಕರ್ತ, ಸ್ಥಿತಿಕರ್ತ ಹಾಗೂ ಲಯಕರ್ತ ಅಂತ ನೋಡ್ತಾ ಇದ್ದಾರೆ. ಸೃಷ್ಟಿಯಾದ ನಂತರ
ಪಾಲನೆ ಪೋಷಣೆಗಾಗಿ ವಿಷ್ಣುವಿಗೆ ಸೇವೆ ಎಂಬಂತೆ ಅನೇಕ ದೇವತೆಗಳು ಕೂಡ ಕೆಲಸ ಮಾಡ್ತಾರೆ. ಇಂದ್ರ, ಅಗ್ನಿ, ವಾಯು ಜೊತೆಗೆ ಪ್ರಕೃತಿ ದೇವತೆಗಳು ಅಂತ ಹೇಳುವಂತಹ ಸೂರ್ಯ, ಚಂದ್ರ ಹಾಗೂ ಪಂಚಭೂತಗಳು ಕೂಡ ನೀನೇ ಆಗಿದೆಯಾ ಅಥವಾ ಅವು ನಿನ್ನದೇ ರೂಪಗಳು. ತ್ವಂ ಬ್ರಹ್ಮ ಭೂರ್ಭುವಸ್ವರೋಂ. ಭೂಹು ಅಂತಂದ್ರೆ ಈ ಲೋಕ, ಭುವಃ ಅಂತಂದ್ರೆ ಉತ್ತಮ ಲೋಕ, ಹಾಗೂ ಸುವಹ ಅಂತಂದ್ರೆ ಕೆಳಗಿನ ಲೋಕ. ಈ ಎಲ್ಲಾ 3 ಲೋಕಗಳು ಕೂಡ ನಿನ್ನದೇ ಪ್ರತಿರೂಪಗಳಾಗಿ ಒದಗಿ ಬಂದಿದೆ, ಕಾಣ್ತಾ ಇದೆ. ನೀನು ಎಲ್ಲವೂ ಆಗಿರುವೆ ಅನ್ನೋದನ್ನ ಗಣಪತಿಯನ್ನ ಆರಾಧಿಸುವಂತಹ ಗಾಣಪತ್ಯರುಗಳು ಕೂಡ ಪರಮಾತ್ಮನನ್ನ ಹೀಗೆಲ್ಲ ಸ್ತುತಿಸ್ತಾರೆ. ಇಲ್ಲಿ ಕೇವಲ 3 ಲೋಕಗಳನ್ನ ಮಾತ್ರ ಹೆಸರಿಸಿದರೆ, ಈ ಭೂರ್ಭುವಸ್ವರಂ ಅನ್ನೋದ್ರಲ್ಲಿ ಪುರಾಣಗಳ ಪ್ರಕಾರ ಗುರುತಿಸಿರುವಂತಹ 14 ಲೋಕಗಳು ಮತ್ತು ಅಷ್ಟು ಮಾತ್ರವಲ್ಲದೆ ನಾವು ಪರಮಾತ್ಮನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತೀವಿ. ಇಲ್ಲಿ ಕೋಟಿ ಲೋಕಗಳು ಅಂತಂದ್ರೆ ಎಣಿಸಲಾರದ್ದು ಅನ್ನೋದನ್ನ ಸೂಚಿಸಿ ಹೇಳುವಂತಹ ಪದ ಇದು. ಅತಿ ಹೆಚ್ಚು ಅನ್ನೋದನ್ನ ಇದು ತಿಳಿಸ್ತಾ ಇದೆ. ಗಣಿತದಲ್ಲಿ ನಾವು ಹೇಳುವಂತಹ ಕೋಟಿ ಲೆಕ್ಕ ಅಲ್ಲ. ಇರುವ ಎಲ್ಲಾ ಲೋಕಗಳ ಒಡೆಯ ನೀನು ಮಾತ್ರವೇ ಆಗಿದೆಯಾ. ಹೀಗೆ ಮಂತ್ರಗಳ ಮೂಲಕ ಗಣಪತಿಯನ್ನ ಉಪಾಸನೆ ಮಾಡೋದನ್ನ ಇಲ್ಲಿ ಧ್ಯಾನ ಅಂತ ಋಷಿ ತಿಳಿಸ್ತಾ ಇದ್ದಾನೆ. ಈ ಮಂತ್ರ ಭಾಗದಲ್ಲಿ ಕೂಡ ಅನೇಕ ರೀತಿಗಳಿದೆ. ಅವುಗಳಲ್ಲಿ ಶಿಕ್ಷಾ ರೂಪ ಅನ್ನುವಂತಹದ್ದು ಕೂಡ ಒಂದು. ಮಂತ್ರಗಳ ಉಚ್ಚಾರಣೆ ಸ್ವರಬದ್ಧವಾಗಿ ಪಠಿಸುವ ಕ್ರಮವನ್ನ ಶಿಕ್ಷಾರೂಪ ಅಂತ ಹೇಳ್ತಾರೆ. ನಿಜವಾಗಿ ಉಪಾಸನಾ ಅಂತಂದ್ರೇನು, ಉಪಾಸನಾ ಕ್ರಮ ಅಂತಂದ್ರೇನು? ಉಪ ಪ್ಲಸ್ ಆಸನ, ಉಪಾಸನ. ಹತ್ತಿರದಲ್ಲಿ ಕುಳಿತು ಅನ್ನೋ ಅರ್ಥ ಬರುತ್ತೆ. ಹತ್ತಿರ ಅಂತಂದ್ರೆ ಯಾರ ಹತ್ತಿರ ಅಥವಾ ಯಾವುದರ ಹತ್ತಿರ? ಈ ಪ್ರಶ್ನೆಯನ್ನ ಬಹಳ ಗಂಭೀರವಾಗಿ ಚಿಂತಿಸಬೇಕಾಗತ್ತೆ. ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ನಾನು 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 ಅಂತ ಸದಾ ನನ್ನನ್ನೇ ನನಗೆ ಜ್ಞಾಪಿಸಿಕೊಳ್ಳುವಂತೆ ಮಾಡುವ ಒಂದು ಕಾಣದ ಶಕ್ತಿ ಇದೆ. ಹಾಗೂ ಈ ಸಂದರ್ಭದಲ್ಲಿ ನಮಗೆ ವೇದಾಂತಗಳು ತಿಳಿಸೋ ರೀತಿನಲ್ಲಿ ನಾನು ಅಂತಂದ್ರೆ ಈ ದೇಹನೂ ಅಲ್ಲ, ಹಾಗೂ ನಾನು ಅಂತಂದ್ರೆ ಮನಸ್ಸು ಅಲ್ಲ. ದೇಹನೂ ಅಲ್ಲ, ಮನಸ್ಸು ಅಲ್ಲ, ಆದರೂ ನಾನು ಇದ್ದೇನೆ. ಅಂತಹ ನಾನು ಎಲ್ಲಿದ್ದೇನೆ? ದೇಹ ಮನಸ್ಸು ಎರಡೂ ಅಲ್ಲದ ನನಗೆ ಯಾವ ಒಂದು ನಿರ್ದಿಷ್ಟವಾದ ಗಾತ್ರವಾಗಲಿ ಆಕಾರವಾಗಲಿ ಗುರುತಿಸಲು ಅನುಕೂಲವಾಗುವಂತೆ ಒಂದು ರೂಪ ಅನ್ನುವಂಥದ್ದಿಲ್ಲ. ಆದರೂ ಕೂಡ ನಾನು ಎಂಬ ಅರಿವು, ನಾನು ಎಂಬ ಪ್ರಜ್ಞೆ ಇದೆ ಅನ್ನುವ ಒಂದು ತಿಳುವಳಿಕೆ ಬಂದ ನಂತರ ಯಾವುದನ್ನ ನಾನು ನಾನು ಅಂತ ಒಪ್ಕೊಂಡಿರ್ತೀನೋ ಅದರ ಬಳಿ ಇರಬೇಕು. ಅದು ಉಪಾಸನಾ. ಇದರರ್ಥ ನಾನು ಎಂಬ ಅರಿವು ಆತ್ಮನ ಬಳಿ ಇರುವಂತೆ ಮಾಡತ್ತೆ ಅನ್ನೋ ರೀತಿನಲ್ಲಿ ಆಯಿತು. ಇನ್ನೂ ಸ್ವಲ್ಪ ಆಳವಾಗಿ ಚಿಂತಿಸಿದ್ರೆ ಅರಿವು ಮತ್ತು ಆತ್ಮ ಕೂಡ ಬೇರೆ ಬೇರೆ ಅಲ್ಲ. ಅರಿವು ಅನ್ನುವಂತಹದ್ದು ಒಂದು ಪ್ರಜ್ಞೆ, ಹಾಗೂ ಆ ಪ್ರಜ್ಞೆಯನ್ನ ನಾವು ಬ್ರಹ್ಮ ಅಂತ ಹೇಳ್ತೀವಿ. ಮತ್ತು ಈ ಪ್ರಜ್ಞೆಯು ಎಲ್ಲ ಕಡೆ ಇರುವಂತಹದ್ದು. ಆದ್ರಿಂದ ಇದನ್ನ ಬ್ರಹ್ಮ ಪ್ರಜ್ಞೆ ಅಂತ ಕೂಡ ಹೇಳ್ತಾರೆ. ಈ ರೀತಿಯಲ್ಲಿ ಉಪಾಸನಾ ಅಂತಂದ್ರೆ ನಾನು ನನ್ನ ಬಳಿ ಇರಬೇಕು ಅನ್ನೋ ಅರ್ಥವನ್ನ ನಾವು ಕಂಡುಕೋಬೇಕಾಗತ್ತೆ. ಈ ಉಪಾಸನಾ ಕ್ರಮವನ್ನ ಅನೇಕರು ಅನೇಕ ರೀತಿಯಲ್ಲಿ ಮಾಡ್ತಾರೆ. ಮನುಷ್ಯನ ಮನಸ್ಸು ಅನ್ನುವಂತಹದ್ದು ಕೆಲವೊಂದು ಚೌಕಟ್ಟುಗಳನ್ನು ಹಾಕಿಕೊಂಡು ಆ ಪ್ರಕಾರ ಮಾತ್ರ ಅದು ಕೆಲಸ ಮಾಡುವಂತೆ ನೋಡ್ಕೊಳ್ಳುತ್ತೆ. ಪರಿಸ್ಥಿತಿ ಈ ರೀತಿ ಇದ್ರೆ ಮಾತ್ರ, ನನಗೆ ಅನುಕೂಲ ಆಗೋ ಹಾಗಿದ್ರೆ ಮಾತ್ರ ನಾನು ಈ ಕೆಲಸವನ್ನ ಮಾಡ್ತೀನಿ ಅನ್ನುವ ಒಂದು
ಪೂರ್ವ ನಿರ್ಧಾರಿತ ರೀತಿಯಲ್ಲಿ ಮನಸ್ಸು ತನಗೆ ತಾನೇ ಒಂದು ಸೀಮಿತ ಅಂಕೆಯನ್ನು ಹಾಕಿಕೊಂಡು ಆ ಪ್ರಕಾರ ಅದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತೆ. ಅದು ಯಾವ ರೀತಿಯಲ್ಲಿ ತನ್ನನ್ನು ತಾನು ಸಿದ್ಧ ಮಾಡಿಕೊಂಡಿರುತ್ತೆ ಅಂತಂದ್ರೆ, ಮನಸ್ಸಿಗೆ ಒಂದು ನಾಮ ಮತ್ತು ರೂಪ ಅನ್ನುವಂತಹದ್ದು ಬೇಕಿರುತ್ತೆ. ಅದರ ಜೊತೆಯಲ್ಲಿ ಮಾತ್ರ ಅದು ತನ್ನನ್ನು ಗುರುತಿಸ್ಕೊಳ್ಳುತ್ತೆ. ಮನಸ್ಸಿಗೆ ನಾವು ಯಾವುದೇ ನಾಮ ರೂಪವನ್ನ ಕೊಡದೇ ಇದ್ರೆ ಅದು ಅಲ್ಲಿ ತನ್ನನ್ನ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಅನ್ನುವಂತಹದ್ದು ಚಂಚಲ ಸ್ವಭಾವ. ಅದು ನಿರಾಕಾರವನ್ನ ಬಯಸೋದಿಲ್ಲ. ಮನಸ್ಸಿಗೆ ಏನನ್ನಾದರೂ ಕೊಟ್ಟು ಅದನ್ನ ನಮ್ಮದಾಗಿಸ್ಕೋಬೇಕಾಗತ್ತೆ. ಈ ಕಾರಣದಿಂದ ಧ್ಯಾನಕ್ಕೆ ಕೂತಾಗ ಮನಸ್ಸು ನಿರಾಕಾರ ಬ್ರಹ್ಮನನ್ನ ಚಿಂತಿಸೋದಿಕ್ಕೆ ಬಹಳ ಕಷ್ಟಪಡುತ್ತೆ. ಕಾರಣ ಮನಸ್ಸು ಚಂಚಲ. ಇಂತಹ ಚಂಚಲವಾದ ಮನಸ್ಸು, ಆ ಮನಸ್ಸಿನ ಬಳಿ ನಾವಿದ್ದು ಆ ಮನಸ್ಸು ನಾನೇ ಅಂತ ತಿಳ್ಕೊಂಡಾಗ ಧ್ಯಾನದಲ್ಲಿ ಅಥವಾ ಉಪಾಸನೆಯಲ್ಲಿ ನಾನು ಹೇಗೆ ಮುಂದುವರಿಬೇಕು? ಇಂತಹ ಸಂಶಯ ನಮ್ಮನ್ನು ಕಾಡಿದಾಗ ನಮ್ಮ ಸಾಧನೆಗೆ ಅದು ಒಂದು ಅಡ್ಡಗಲ್ಲಾಗತ್ತೆ. ನಾವು ಹೆಜ್ಜೆ ಮುಂದೆ ಇಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಮನಸ್ಸು ಪೂರ್ವವಾಗಿ ನಿರ್ಧಾರ ಮಾಡ್ಕೊಳ್ಳುತ್ತೆ, ಈ ಕೆಲಸವನ್ನ ನಾನು ಮಾಡ್ತೀನಿ ಅಥವಾ ಮಾಡೋದಿಲ್ಲ. ಈ ಮಾಡ್ತೀನಿ ಅನ್ನುವ ನಿರ್ಧಾರವಾಗಲಿ ಅಥವಾ ಮಾಡಲ್ಲ ಅನ್ನುವ ನಿರ್ಧಾರವಾಗಲಿ ತಗೊಳ್ಳೋ ಅಂತಹದ್ದು ಮನಸ್ಸು. ಆದರೆ ನಾನು ಮನಸ್ಸಲ್ಲ. ಹಾಗಾದ್ರೆ ಸಾಧನೆಗೆ ಅಡ್ಡಪಡಿಸ್ತಾ ಇರುವಂತಹ ಮನಸ್ಸನ್ನ ನಿಯಂತ್ರಿಸಿ ಸಾಧನೆ ಮುಂದುವರಿಸಬೇಕು, ಉಪಾಸನೆ ಮುಂದುವರಿಸಬೇಕು. ಇದು ಹೇಗೆ? ಇದನ್ನ ಮುಂದಿನ ವಾರ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.